ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರ್ದಾಳ. ನಾವು ಕಳೆದ ಸಂಚಿಕೆಯಿಂದ ಈ ಮಾಂದಿ ಅಥವಾ ಗುಳಿಗಿನ ಬಗ್ಗೆ ಕಲಿತಾ ಇದ್ದೆವು. ಕಳೆದ ಸಂಚಿಕೆಯಲ್ಲಿ ಲಗ್ನ ಭಾವ ಹಾಗೂ ಎರಡನೇ ಸ್ಥಾನದಲ್ಲಿ ಅಥವಾ ಎರಡನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಏನೆಲ್ಲ ಫಲವನ್ನು ಕೊಡುತ್ತದೆ ಇತ್ಯಾದಿಯಾಗಿ ನಾವು ಕಲಿತಿದ್ದೇವೆ. ಇವತ್ತು ನಾವು ಲಗ್ನ ಭಾವದಿಂದ ಮೂರನೇ ಸ್ಥಾನ ಅಥವಾ ಮೂರನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಏನೆಲ್ಲ ಗುಣ ಏನೆಲ್ಲ ದೋಷವನ್ನು ಕೊಡುತ್ತದೆ ಇತ್ಯಾದಿಯಾಗಿ ಇವತ್ತು ನಾವು ಕಲಿಯುವ. ಈಗ ಈ ಮೂರನೇ ಭಾವ ನಾವು ಈಗಾಗಲೇ ಲಗ್ನ ಭಾವ ಹಾಗೆಯೇ ಎರಡನೇ ಸ್ಥಾನ ಎಲ್ಲ ಕಲ್ತಿದ್ದೇವೆ. ಇವತ್ತು ನಾವು ಮೂರನೇ ಸ್ಥಾನ ಅಥವಾ ಮೂರನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ ಅದನ್ನು ನಾವು ಈಗ ಕಲೀಲಿಕ್ಕಿದ್ದೇವೆ ಅಂತ ಹೇಳಿ. ಮೂರನೇ ಸ್ಥಾನ ಅದನ್ನು ಭಾತೃಸ್ಥಾನ ಅಥವಾ ಸಹೋದರ ಸ್ಥಾನ, ಧೈರ್ಯ ಸ್ಥಾನ ಅಂತೆಲ್ಲ ಹೇಳಲ್ಪಟ್ಟಿದೆ. ಕೃಷ್ಣ ಮಾರ್ಗದಲ್ಲಿ ಧೈರ್ಯಂ ವೀರಂಚ ದುರ್ಬುದ್ಧಿ ಸಹೋದರೋ ಪರಾಕ್ರಮೋ ದಕ್ಷಕರ್ಣ ಸಹಾಯೌಚು ಚಿಂತನೀಯಂ ತೃತೀಯತ ಅಂತೇಳಿ ಮೂರನೇ ಸ್ಥಾನದಿಂದ ಇಲ್ಲಿ ಧೈರ್ಯ, ಮನಸ್ಸು ಚಂಚಲತೆ ಇಲ್ಲದೆ ಇರುವಂಥದ್ದು, ಹಾಗೆ ಉತ್ಸಾಹ, ದುರ್ಬುದ್ಧಿ, ಸಹೋದರರು, ಹಾಗೆ ಪರಾಕ್ರಮ, ದಕ್ಷಕರ್ಣ ಅಂದರೆ ಬಲಕಿವಿ, ಹಾಗೆ ಸಹಾಯ ಇತ್ಯಾದಿಗಳನ್ನೆಲ್ಲ ನಾವು ಈ ಮೂರನೇ ಭಾವದಿಂದ ಚಿಂತಿಸುತ್ತೇವೆ ಅಂತ ಹೇಳಿ, ಅಂದರೆ ಕಲಿಯುತ್ತೇವೆ ಅಂತ ಹೇಳಿ. ಅಂದರೆ ಕೃಷ್ಣ ಮಾರ್ಗದಲ್ಲಿ ಅಥವಾ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಮೂರನೇ ಸ್ಥಾನದಿಂದ ನಾನು ಈಗ ಹೇಳಿದ ವಿಷಯಗಳನ್ನೆಲ್ಲ ನಾವು ಚಿಂತನೆ ಮಾಡುತ್ತೇವೆ ಅಂತ ಹೇಳಿ. ಒಂದು ವೇಳೆ ಮೂರನೇ ಸ್ಥಾನದಲ್ಲಿ ಅಥವಾ ಮೂರನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಈ ಮೂರನೇ ಭಾವದಿಂದ ಕೊಡುವಂತಹ ಶುಭ ಫಲಕ್ಕೆ ವಿಘ್ನವನ್ನು ಉಂಟು ಮಾಡುತ್ತದೆ, ಶುಭ ಫಲವನ್ನು ಕೊಡುವುದಿಲ್ಲ, ಅಲ್ಲಿ ದೋಷಗಳನ್ನು ಕೊಡುತ್ತದೆ ಅಂತ ಹೇಳಿ. ಮೂರನೇ ಭಾವದಲ್ಲಿ ಮಾಂದಿ ಸ್ಥಿತನಾದರೆ ಪಿತೃಗಳಿಗೆ, ಅಂದರೆ ತಂದೆ, ಅಜ್ಜ, ಹೀಗೆ ಇವರನ್ನೆಲ್ಲ ಪಿತೃಗಳು ಅಂದ್ರೆ ಅವರಿಗೆ ದೋಷವನ್ನು ಕೊಡುತ್ತದೆ, ಸಹೋದರಿಗೆ ದೋಷವನ್ನು ಕೊಡುತ್ತದೆ ಅಂತ ಹೇಳಿ. ಆತ ಗರ್ವಿಷ್ಠನಾಗಿರ್ತಾನೆ, ಅತ್ಯಾಗ್ರಹಿಯಾಗಿರ್ತಾನೆ. ಅತ್ಯಾಗ್ರಹಿ ಅಂತ ಹೇಳಿದರೆ ಅವನಿಗೆ ಎಷ್ಟು ಸಿಕ್ಕಿದರೂ ಸಾಲದು ಅಂತ ಹೇಳಿ, ಇನ್ನೂ ಕೂಡ ಬೇಕು ಅಂತ ಎನಿಸ್ಬೋದು. ಮತ್ತೆ ಸಹೋದರರೊಂದಿಗೆ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತೇಳಿ. ಇನ್ನು ಕೆಲವರು ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರು ಆಗಿರುತ್ತಾರೆ, ಕೆಲವರು ಕ್ರೂರಿಯಾಗಿರುತ್ತಾರೆ, ಹಾಗೆ ಧನ ಧಾನ್ಯಗಳೆಲ್ಲ ಕಮ್ಮಿ ಇರುತ್ತದೆ ಅಂತೇಳಿ ಹೀಗೆಲ್ಲ ಹೇಳಲ್ಪಟ್ಟಿದೆ. ಇನ್ನು ಕೆಲವರು ಅತಿ ಕಾಮಿಗಳು ಕೂಡ ಆಗಿರುತ್ತದೆ, ಮಾನಸಿಕ ಆರೋಗ್ಯ ಸ್ಥಿತಿ ಉತ್ತಮವಾಗಿರುವುದಿಲ್ಲ, ಸಾಲಗಾರರಾಗ್ತಾರೆ ಅಂತೆಲ್ಲ ಹೇಳಲ್ಪಟ್ಟಿದೆ. ಹಾಗೆಯೇ ವಿರಹ, ಹಾಗೆ ರೋಗಿ, ಹಾಗೆ ಅಹಂಕಾರಿಗಳು, ಅತಿ ಕೋಪಿಷ್ಠರು ಕೂಡ ಈ ಮೂರನೇ ಸ್ಥಾನದಲ್ಲಿ ಮಾಂದಿ ಸ್ಥಿತನಾದವರಲ್ಲಿ ನಾವು ಕಾಣಬಹುದು ಅಂತ ಹೇಳಿ. ಇನ್ನು ಕೆಲವರು ಏನು ಅಂತ ಹೇಳಿದರೆ ಈ ಅತಿ ಧೈರ್ಯದಿಂದಾಗಿ ಅನಾಹುತಗಳು, ಆಪತ್ತನ್ನೆಲ್ಲ ತಂದೊಡ್ಡುತ್ತಾರೆ ಅಂತ ಹೇಳಲ್ಪಟ್ಟಿದೆ. ಇನ್ನು ಕೆಲವರಲ್ಲಿ ಈ ಅಂದರೆ ಮೂರನೇ ಸ್ಥಾನದಲ್ಲಿ ಮಾಂದಿ ಸ್ಥಿತನಾದ ಜಾತಕನಿಗೆ ತೋಳಿಗೆ, ಅಂದರೆ ತೋಳಿಗೆ ಏನಾದರೂ ಒಂದು ತೊಂದರೆ ಅಥವಾ ಅಂಗವೈಕಲ್ಯ ಎಲ್ಲ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಅಂತ ಹೇಳಲ್ಪಟ್ಟಿದೆ. ಇನ್ನು ಸಹೋದರರು ಅಂತ ಹೇಳಿದರೆ ನಾನೀಗಾಗಲೇ ಹೇಳಿದ್ದೇನೆ. ಹಾಗೆಯೇ ತಮ್ಮಂದಿರ, ತಂಗಿಯರ ಇದ್ದಲ್ಲಿ ಅವರ ಆರೋಗ್ಯವು ಉತ್ತಮವಾಗಿರುವುದಿಲ್ಲ, ಮರಣ ಸಮನಾದಂತಹ ಕೆಲವೊಂದು ಆಪತ್ತುಗಳು ಕೂಡ ಬರಬಹುದು ಅಂತ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಆರೋಗ್ಯ ಸಮಸ್ಯೆ ತುಂಬ ಇರುತ್ತದೆ. ಭಾವದ ಬಗ್ಗೆ ನಾನೀಗ ಹಲವಾರು ವಿಷಯಗಳನ್ನು ತಮಗೆ ಅರ್ಥ ಆಗುವ ಥರ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ಶಾಸ್ತ್ರದಲ್ಲಿ ಈ ಥರ ಹೇಳಲ್ಪಟ್ಟಿದೆ: ವಿಗಡ ಶೋಕ ಭಯಾಶ ವಿಶೋಧರು ಗುಳಿಗ ನಾಮಾನಿ ಸಹೋದರ ಭಾವಗೆ ಅಂತೇಳಿ. ಅಂದರೆ ಸಹೋದರ ಭಾವದಲ್ಲಿದ್ದವರು ವಿಗಡ ಕ್ರೂರಿ ಆಗಿ ಇರ್ತಾನೆ, ಮತ್ತೆ ಅವರಿಗೆ ಶೋಕ ಮತ್ತು ಭಯ ಇವುಗಳು ಇರುವುದಿಲ್ಲ, ಹೀಗೆಲ್ಲ ಹೇಳಲ್ಪಟ್ಟಿದೆ. ಅದು ಏನಿದ್ರು ನಾನು ಈಗಾಗಲೇ ಹೇಳಿದ ಥರ ಗುರುವಿನೊಂದಿಗೆ, ಗುರುವಿನ ರಾಶಿಗಳಾದಂತಹ ಧನು ಹಾಗೆಯೇ ಮೀನರಾಶಿಯಲ್ಲಿ ಗುಳಿಗ ಅಥವಾ ಮಾಂದಿ ಸ್ಥಿತನಾದರೆ ದೋಷವನ್ನು ಕೊಡುವುದಿಲ್ಲ. ಗುರುವಿನೊಂದಿಗೆ, ಗುರುವಿನ ದೃಷ್ಟಿಯಲ್ಲೆಲ್ಲ ಇದ್ದರೂ ಕೂಡ
ಅದು ದೋಷವನ್ನು ಕೊಡುವುದಿಲ್ಲ ಅಂತ ನಾನು ಈ ಮೊದಲೇ ನಮಗೆ ತಿಳಿಸಿದ್ದೇನೆ. ಇನ್ನು ಇದರ ಗುಳಿಗ ದೋಷದ ಅಥವಾ ಮಾಂದಿ ದೋಷಕ್ಕೆ ಏನೆಲ್ಲ ಪರಿಹಾರ ಕರ್ಮಗಳನ್ನು ಮಾಡುತ್ತೇವೆ ಎಂಬಿತ್ಯಾದಿ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಲಾಗುವುದು. ಈಗಿನ ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.